ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ಹೊಸದಾಗಿ ಕ್ರೈಸ್ತರಾಗಿ ಹುಟ್ಟಿದ ಕ್ಷಣದಿಂದಲೇ ಎಲ್ಲ ವಿಷಯಗಳ ಬಗ್ಗೆ ದೇವರಂತೆ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಕ್ಷಣದಿಂದ, ಅಂದರೆ ಆ ಕ್ಷಣ ಏನಿದೆ, ಆ ಕ್ಷಣದಿಂದ ನಮ್ಮ ಆಲೋಚನೆಗಳು ಬದಲಾಯಿಸಬೇಕೆಂದು ನಾವು ನೆನೆಸ್ತೇವೆ. ನಾವು ಹಣವನ್ನು ದೇವರು ನೋಡುವಂತೆ ನೋಡಲು ಆರಂಭಿಸಿದ್ದೇವೆ, ಅಥವಾ ನಾವು ಸ್ತ್ರೀಯರನ್ನು ದೇವರ ದೃಷ್ಟಿಯಲ್ಲಿ ನೋಡೋದಕ್ಕೆ ಶುರು ಮಾಡಿದ್ದೇವಾ, ಅಥವಾ ಈ ಲೌಕಿಕ ಪುರುಷರು ಅವರನ್ನು ನೋಡುವಂತೆ ನೋಡೋದಿಲ್ವೇ? ಈ ಲೋಕವು ಸ್ತ್ರೀಯರನ್ನು ಕೀಳಾಗಿ ಕಾಣ್ತದೆ ಇಲ್ಲವೇ ಕಾಮುಕದ ದೃಷ್ಟಿಯಿಂದ ನೋಡ್ತದೆ? ದೇವರು ಇವೆರಡನ್ನು ಮಾಡೋದಿಲ್ಲ. ನಾವು ನಮ್ಮ ಶತ್ರುಗಳನ್ನು ಯೇಸು ಅವರನ್ನು ನೋಡಿದ ರೀತಿಯಲ್ಲಿ ನೋಡಲು ಆರಂಭಿಸಿದ್ದೇವೆಯಾ? ಲೌಕಿಕ ಜನರು ತಮ್ಮ ಶತ್ರುಗಳನ್ನು ದ್ವೇಷಿಸ್ತಾರೆ, ಆದರೆ ನಾವು ದೇವರ ರೀತಿ ಬದುಕುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕಾಗ್ತದೆ. ರೋಮಪತ್ರಿಕೆ 12ನೇ ಅಧ್ಯಾಯ 2ರಲ್ಲಿ ನಾವು ನೋಡಿದ ಹಾಗೆ ಮೆಚ್ಚುಗೆಯಾಗೋ ಇಹಲೋಕದ ನಡವಳಿಕೆಯನ್ನು ನೀವು ಅನುಸರಿಸಬೇಡಿರಿ. ನಮಗೆ ಕಲಿಸುವುದೇನೆಂದರೆ, ಲೌಕಿಕತನ ನಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಳ್ತದೆ. ಒಬ್ಬ ವ್ಯಕ್ತಿ ಯಾವ ರೀತಿ ಬಟ್ಟೆ ಧರಿಸ್ತಾನೆ ಅನ್ನೋದರಲ್ಲಿ ಅವನ ಲೌಕಿಕತನ ಕಂಡುಬರ್ತದೆ. ನನ್ನ ವಸ್ತ್ರ, ನನ್ನ ನಡೆ ನುಡಿ, ಹಾವ ಭಾವಗಳನ್ನು ಅನೇಕರಿಗೆ ಪರಿಚಯಿಸುತ್ತದೆ. ನನ್ನ ಸರಳವಾದ ಬಟ್ಟೆ ಧರಿಸಿ ಹಣವನ್ನು ಹೆಚ್ಚಾಗಿ ಪ್ರೀತಿ ಮಾಡುತ್ತೇವೆ. ಇಂತಹ ಪ್ರಸಂಗಗಳು ಹೆಚ್ಚಾಗಿರ್ತದೆ. ಪೌಲ ರೋಮ ಪತ್ರಿಕೆಗಳನ್ನು ನಾವು ನೋಡುವುದಾದರೆ, ಕ್ರಿಸ್ತನು ದೇಹವನ್ನು ಕಟ್ಟುವುದರ ಬಗ್ಗೆ ಮಾತಾಡ್ತಾ ಹೋಗ್ತಾನೆ. ಸುವಾರ್ತೆಯ ಗುರಿ ವೈಯಕ್ತಿಕ ರಕ್ಷಣೆಯಲ್ಲ, ಆದರೆ ಕ್ರಿಸ್ತನ ದೇಹದ ಭಾಗವಾಗಬೇಕು ಎನ್ನುವುದು ಆತನ ಆಲೋಚನೆ. 1 ಕೊರಿಂಥ 12ರಲ್ಲಿ ಹೇಳಿರುವಂತೆ ಪ್ರವಾದನ ಸೇವೆ, ಅಲ್ಲಿ ದೇವರು ನಮಗೆ ಕೊಡುವಂಥ ವರಗಳ ಕುರಿತು ಅಲ್ಲಿ ನಾವು ನೋಡುತ್ತೇವೆ. ಯಾವ ಕ್ರೈಸ್ತನು ಹೆಚ್ಚಾಗಿ ಹುಡುಕೋದೆ ಇರುವಂಥ ವರವನ್ನು ಇಲ್ಲಿ ನಮೂದಿಸಿರುವುದನ್ನು ನಾವು ಗಮನಿಸ್ತೇವೆ. ನಾವು ಕ್ರಿಸ್ತನ ದೇಹದಲ್ಲಿ ಬೇರೆಯವರೊಂದಿಗೆ ಹೇಗೆ ಸಂಬಂಧವನ್ನು ಕಲ್ಪಿಸಬೇಕನ್ನೋದನ್ನು ರೋಮಪತ್ರಿಕೆ 12ನೇ ಅಧ್ಯಾಯ 16ರಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಭಾಳ ಸ್ಪಷ್ಟವಾಗಿ ನೋಡ್ತೇವೆ, ನಿಮ್ಮ ಮನಸ್ಸಿನಲ್ಲಿ ಅಹಂಕಾರದಿಂದ ಇರೋದು ಬೇಡ, ಆದರೆ ದೀನ ಭಾವದೊಂದಿಗೆ ಸಹವಾಸ ಮಾಡಿರಿ. ಈ ಕ್ರಿಸ್ತನ ದೇಹದಲ್ಲಿ ನಾವು ಎಲ್ಲರ ಒಂದಿಗೆ ಒಟ್ಟಾಗಿ ಸೇರಬೇಕಾಗಿದೆ. ಬಡವರೊಂದಿಗೆ, ಈ ಲೋಕದ ಬಡವರನ್ನ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗೋದಕ್ಕೆ ದೇವರು ಆರಿಸಿಕೊಂಡಿರ್ಬೋದನ್ನು ನಾವು ಸದಾಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು ಅಗತ್ಯ ಮತ್ತು ಅನಿವಾರ್ಯ. ದೇವರು ಆಶೀರ್ವಾದಗಳು ನಮಗೆ ಅರಿದು ಬರಲಿದ್ದಾವೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರನಪ್ಪ, ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸ್ತೇನೆ ದೇವರೇ. ಯಾರ್ಯಾರು 7 ಲ್ಯಾಂಪ್ ಚಾನಲನ್ನು ನೋಡ್ತಾ ಇದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ. ಸಹಾಯ ಮಾಡಪ್ಪ, ಅವರ ಅಗತ್ಯಗಳನ್ನು ಪೂರೈಸಯ್ಯ ದೇವರೇ. ಯಾರ್ಯಾರು ಸ್ವಾಮಿ ದೇವರೇ ಏಕಾಂತವನ್ನು ಬಯಸ್ತಾ ಇದ್ದಾರೋ, ಯಾರ್ಯಾರು ಅವರ ಮನಸ್ಸು ಖಿನ್ನತೆಗೊಳಗಾಗಿದೆಯೋ, ಯೇಸುವಿನ ನಾಮದಲ್ಲಿ ಮನಸ್ಸು ಸರಿಪಡಿಸು ಏಸಪ್ಪ.
ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೇಲೂಯಾ.